ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸೊ ನಾನಿವತ್ತು ತುಂಬ ವರ್ಷಗಳ ನಂತರನೇ ಸ್ಟುಡಿಯೋ ಟೂರ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಇದು ನಾನು ಈ ರೂಮಲ್ಲಿ ಮಾಡುವ ಕೊನೆಯ ಸ್ಟುಡಿಯೋ ಟೂರ್ ಆಯಿತಾ. ಇದಾದ ಮೇಲೆ ಈ ಜಾಗವನ್ನು ನಾನು ನಿಮಗೆ ಮತ್ತೆ ತೋರಿಸೋದಿಲ್ಲ. ನನ್ನ ಡ್ರೀಮ್ ಏನಪ್ಪ ಅಂತ ಅಂದರೆ, ನೆಕ್ಸ್ಟ್ ನಾನು ಸ್ಟುಡಿಯೋ ಟೂರ್ ಮಾಡಿದ್ರೆ ನನ್ನ ಸ್ವಂತ ಜಾಗದಲ್ಲಿ ಒಂದು ಸ್ಟುಡಿಯೋ ಮಾಡಿ ಅಲ್ಲಿ ಎಲ್ಲ ಸೆಟಪ್ಪನ್ನು ಮಾಡಿ ನಾನು ಸ್ಟುಡಿಯೋ ಟೂರ್ ಮಾಡ್ತೀನಿ ನೆಕ್ಸ್ಟ್ ಮಾಡಿದ್ರೆ. ಸೊ ಅದಕ್ಕಿಂತ ಮುಂಚೆ ಅದು ಯಾವಾಗ ಮಾಡ್ತೀನಿ ಗೊತ್ತಿಲ್ಲ. 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 10 ವರ್ಷ ಆದರೂ ಆಗ್ಬೋದು ಆಯಿತಾ. ಅಲ್ಲಿ ತನಕ ಸ್ಟುಡಿಯೋ ಟೂರ್ ಮಾಡಲ್ಲ ನಾನು, ನಮ್ಮದೇ ಓನ್ ಕಟ್ಟೋ ತನಕ ಆಯಿತಾ. ಸೊ ಬನ್ನಿ, ಇದೇನು ಹೊಸ ಮನೆ ಅಲ್ಲ, ಹಳೆ ಮನೆಯೇ. ಇಲ್ಲಿ ನಾನು ಬಂದು ಸುಮಾರು ಒಂದು 4-5 ವರ್ಷ ಆಯಿತು. 2019 ಇಸ್ವಿ, ಮೋಸ್ಟ್ಲಿ 18-19 ಆಯಿತಾ. ಆ ಟೈಮಲ್ಲಿ ನಾನು ಇಲ್ಲಿಗೆ ಬಂದಿದ್ದು. ಸೊ ಅದಾಗಿ ಒಂದೊಂದೇ ವಸ್ತುಗಳನ್ನು ಆ್ಯಡ್ ಮಾಡ್ಕೊತ ನೀವು ನೋಡಿರ್ತೀರ, ಅಪ್ಗ್ರೇಡ್ ಮಾಡ್ತಾ ಈಗ ಒಂದು ಲೆವೆಲಿಗೆ ಸೆಟ್ ಆಗಿದೆ. ಸೊ ಪ್ರತಿಯೊಂದನ್ನು ಕೂಡ ತೋರಿಸ್ತೀನಿ. ಮೊದಲನೇದಾಗಿ ನೀವು ಈ ಸ್ಟುಡಿಯೋಗೆ ಎಂಟ್ರ್ ಆದ ತಕ್ಷಣ 2 ಪಿ ಸಿಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. 2 ಪವರ್ಫುಲ್ ಆಗಿರುವಂಥ ಪಿ ಸಿಗಳು. ಒಬ್ಬರು ಎಡಿಟರ್ ಇಲ್ಲಿ ಕೂರ್ತಾರೆ, ಇನ್ನೊಬ್ಬರು ಎಡಿಟರು ಇಲ್ಲಿ ಕೂರ್ತಾರೆ. 2 ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಎಡಿಟಿಂಗ್ ಪಿ ಸಿಗಳು. ಸೊ ಮೊದಲನೇದಾಗಿ ಈ ಎಡಿಟಿಂಗ್ ಪಿ ಸಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇದನ್ನು ನಾನು 2020 ಇಸ್ವಿಯಲ್ಲ ತನುಷ್, 20 ಫಸ್ಟು ನಾನು ಒಬ್ಬರನ್ನ ಎಡಿಟಿಂಗ್ ಮಾಡೋಕ್ಕೆ ಹೈಯರ್ ಮಾಡಿದಾಗ ಈ ಒಂದು ಎಡಿಟಿಂಗ್ ಪಿ ಸಿ ಬಿಲ್ಡ್ ಮಾಡಿದ್ದು. ಇದಕ್ಕೆ ನಂಗೆ ಅನ್ನಿಸ್ದಂಗೆ ಅಪ್ರಾಕ್ಸಿಮೇಟ್ಲಿ 1,20,000 30,000 ರೇಂಜ್ ಆಗಿತ್ತೇನಪ್ಪ. ಆ ಟೈಮಲ್ಲಿ ಈ ಪಿ ಸಿ ಬಿಲ್ಡ್ ಮಾಡೋಕ್ಕೆ ಹೆವಿ ಎಕ್ಸ್ಪೆನ್ಸಿವ್ ಇತ್ತು. ಏನಕ್ಕೆ ಕ್ರಿಪ್ಟೋ ಕರೆನ್ಸಿ ಎಲ್ಲ ಹೈಕ್ ಆಗಿಬಿಟ್ಟಿತ್ತು. ಸೊ ಗ್ರಾಫಿಕ್ ಕಾರ್ಡು, ಪ್ರೊಸೆಸರ್ ಕಾಸ್ಟ್ ಎಲ್ಲ ಹೆವಿ ಕಿತ್ಕೊಂಡು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಯಿತು. 1,20,000 30,000 ರೇಂಜ್ ಇದು, ಎಲ್ಲ ಪಾರ್ಟ್ಗಳನ್ನ ಇನ್ಕ್ಲೂಡ್ ಮಾಡಿಕೊಂಡ್ರೆ, ಈ ಮಾನಿಟ್ರನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರೆ. ಇನ್ನೂ ರೀಸೆಂಟಾಗಿ ನಾನು ಬಿಲ್ಡ್ ಮಾಡಿದಂಥ ಸೆಕೆಂಡ್ ಎಡಿಟಿಂಗ್ ಪಿ ಸಿ ಇದು. ಇದಕ್ಕೆ ಕ್ಲೋಸ್ ಟು 1 ಲಕ್ಷ ಆಯಿತು ಆಯಿತಾ. ಕ್ಲೋಸ್ ಟು 1 ಲಕ್ಷ. ಸೇಮ್ ಅದೇ ಮಾನಿಟ್ರ್, ವೈಡ್ ಮಾನಿಟ್ರ್. 2 ಮಾನಿಟ್ರುಗಿಂತ ಒಂದೇ ಮಾನಿಟ್ರ್ ಸ್ವಲ್ಪ ವೈಡ್ ಆಗಿದ್ದರೆ ಎಡಿಟಿಂಗಿಗೆ ಈಸಿ ಆಗುತ್ತೆ ಅಂತ ಇದನ್ನು ಪ್ರಿಫರ್ ಮಾಡಿದ್ದು. ಕೆಳಗಡೆ ಇದೆ, ಅದು ನಿಮಗೆ ಬೀರೋಲ್ಲಿ ತೋರಿಸ್ತಾ ಇದ್ದೀನಿ ಪಿ ಸಿ ಆ್ಯಕ್ಚುಲಿ. ಸೊ ಈ ಒಂದು ಪಿ ಸಿಗೆ ಅದು ಹೇಳಿದ ನಾನು 1 ಲಕ್ಷ ಆಯಿತು. ಹೆವಿ ಪವರ್ಫುಲ್ ಆಗಿರುವಂಥ ಪಿ ಸಿ. ಅದಕ್ಕಿಂತ ಪವರ್ಫುಲ್ ಪಿ ಸಿ, ಬಟ್ ಕಾಸ್ಟ್ ಕಡಿಮೆ ಆಯಿತು. ಏನಕ್ಕೆ ಅಂದರೆ ರೀಸೆಂಟಾಗಿ ಬಿಲ್ಡ್ ಮಾಡಿದ್ದು, ಕಾಸ್ಟ್ ಎಲ್ಲ ಫುಲ್ ಕಡಿಮೆ ಆಗಿದೆ. ಸೊ ನೀವು ಪಿ ಸಿ ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ರೆ ಅಂದರೆ ಒಳ್ಳೆ ಟೈಮು. ಗ್ರಾಫಿಕ್ ಕಾರ್ಡು, ಪ್ರೊಸೆಸರ್ ಎಲ್ಲಾದ್ರ ಬೆಲೆ ಕೂಡ ತುಂಬ ಕಡಿಮೆ ಆಗಿದೆ. ಇನ್ನು ಈ ಕಡೆಗೆ ಬಂತು ಅಂತ ಅಂದರೆ, ಇಲ್ಲಿ ನಾನು ನೆಕ್ಸ್ಟು ಅನ್ಬಾಕ್ಸ್ ಮಾಡುವಂಥ ಕೆಲವೊಂದು ವಸ್ತುಗಳಿಟ್ಟಿದ್ದೀನಿ. ಸೊ ಅದು ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ಮತ್ತು ಆ ಕಡೆ ಕೆಲವೊಂದು ಗೋಡಾನ್ ಎಲ್ಲ ಇದೆ, ನೋಡ್ತಾ ಇದ್ದೀರಾ. ಟಿ ವಿ ಬಾಕ್ಸ್ಗಳು, ಏನೇನೋ ಬಾಕ್ಸ್ಗಳಿದೆ, ಅದನ್ನು ನಾನು ನಿಮಗೆ ತೋರ್ಸೋಕ್ಕೆ ಹೋಗಲ್ಲ. ಮತ್ತು ಯೂಶ್ವಲಿ ಈ ಲೈಟ್ ಇಲ್ಲಿರುತ್ತೆ. ನಾವು ಅನ್ಬಾಕ್ಸಿಂಗ್ ಈ ಒಂದು ಟೇಬಲಲ್ಲಿ ಮಾಡೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡ್ತೀನಿ. ನಾನು ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡ್ಕೊಬೋದು. ಕ್ಯಾಮ್ರಾ ಇಲ್ಲಿ ಹಾಕಿ ನಾನು ಇಲ್ಲಿ ಅನ್ಬಾಕ್ಸ್ ಮಾಡ್ತೀನಿ. ಇನ್ನು ಈ ಕಡೆ ನೀವು ಈ ಸೆಟಪ್ ಮುಂಚೆ ನೋಡಿರ್ತೀರ. ನಾನು ಮುಂಚೆ ಇಲ್ಲೇ ಕಂಪ್ಲೀಟ್ ವಿಡಿಯೋನ ಇಲ್ಲೇ ಶೂಟ್ ಮಾಡ್ತಾ ಇದ್ದು, ಏರೋಲ್ನ ಇಲ್ಲಿ ಕೂತ್ಕೋತಾ ಇದ್ದೆ. ಈ ಬ್ಯಾಕ್ಗ್ರೌಂಡಲ್ಲಿ ನಾನು ಮುಂಚೆ ವಿಡಿಯೋ ಮಾಡ್ತಾ ಇದ್ದೆ. ಅದು ನಾನೇನು ಜಾಸ್ತಿ ಚೇಂಜ್ ಮಾಡಿಲ್ಲ, ಅದೇ ಫ್ರೇಮ್ಗಳು. ಈಗ ಎ ಸಿ ಆ್ಯಡ್ ಆಗಿದೆ ಹೊಸ್ದಾಗಿ, ಸೆಕೆ ಅಂತ. ಸೊ ಅದು ಬಿಟ್ಟರೆ ಹಿಂದ್ಗಡೆಗೆ ರೀಸೆಂಟಾಗಿ ನಾನು ಮಾಡಿದ್ದು ಟಿ ವಿ ಇಟ್ಟಿದ್ದೀನಿ. ಈ ಕಡೆ ನಂದು ಪಿ ಸಿ. ನಾನು ಸುಮಾರು ಒಂದು 4-5 ವರ್ಷದಿಂದನೇ ಯೂಸ್ ಮಾಡ್ತಿರುವಂಥ ಪಿ ಸಿ. ನಾನು ಆ ಟೈಮಲ್ಲಿ ಪಿ ಸಿ ಬಿಲ್ಡ್ ಮಾಡಿದಾಗ 1,20,000 30,000 ಆಗಿತ್ತು. ಅದಕ್ಕೂ 2 ಮಾನಿಟ್ರ್ ಯೂಸ್ ಮಾಡ್ತೀನಿ. ಇದು ನನ್ನ ಟೇಬಲ್, ನಾನು ಕೂತ್ಕೊಳ್ಳೋಂಥ ಚೇರು. ಈ ಸೋಫಾ ನೋಡಿರ್ತೀರ, ಲಾಸ್ಟ್ ಇದರಲ್ಲೂ ಕೂಡ ಇತ್ತು. ಇಲ್ಲಿ ಸ್ಕೆಡ್ಯೂಲ್ ಹಾಕಿದ್ದೀವಿ, ಬೋರ್ಡ್ ರೀಸೆಂಟಾಗಿ ಶುರು ಮಾಡಿರೋದು ಇದು. ಇದನ್ನು ಝೂಮ್ ಮಾಡಿ ಅಂತ ತೋರಿಸೋ ಅವಶ್ಯಕತೆ ಅಲ್ಲ. ಸೊ ಇದರಲ್ಲಿ ಏನೇನಿದೆ ಅಂದರೆ, ನೆಕ್ಸ್ಟ್ ಒಂದು 5-6 ದಿನದ್ದು ಸ್ಕೆಡ್ಯೂಲ್ ಇರುತ್ತೆ. ಇವತ್ತು ಯಾವ್ದು ಶೂಟ್ ಆಗ್ತಿದೆ, ಇವತ್ತು ಯಾವ್ದು ಪಬ್ಲಿಷ್ ಆಗ್ತಾಯಿದೆ, ಫುಲ್ಲು ಸ್ಕೆಡ್ಯೂಲ್. ಅದು ಅಂದರೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡೋಣ ಟ್ರೈ ಮಾಡ್ತೆ. ರೀಸೆಂಟಾಗಿ ಶುರು ಮಾಡಿರೋದು ಇದನ್ನ. ಸೊ ಅದನ್ನು ಬಿಟ್ಟರೆ ನೋಡ್ತಾ ಇದ್ದೀರಾ ಹೆಂಗಿದೆ, ಸಿಂಪಲ್ ಆಗಿದೆ. ಸೊ ಇದೊಂದು ಹಳೇ ಸೆಟಪ್ಪು. ಇನ್ನು ನಂದು ಮೇಯ್ನ್ ಈಗ ಸದ್ಯಕ್ಕೆ ನಾನು ಶೂಟ್ ಮಾಡ್ತಿರುವಂಥ ಮೇಯ್ನ್ ಸ್ಟುಡಿಯೋ ತೋರಿಸ್ಬಿಡ್ತೀನಿ, ಬನ್ನಿ. ಸೊ ಇದನ್ನು ನೀವು ರೆಗ್ಯುಲರಾಗಿ ನೋಡ್ತಾ ಇರ್ತೀರ. ನಾನು ಇಲ್ಲಿ ಕೂತ್ಕೊಂಡು ವಿಡಿಯೋ ಮಾಡ್ತೀನಿ. ಸೊ ಈ ಟೇಬಲ್ ಏನಿದೆ, ಇದು ಒಂದು ಯುನೀಕ್ ಟೇಬಲ್ಲು ಆಯಿತಾ. ಏನಕ್ಕೆ ಅಂದರೆ ಮೂವ್ ಆಗುತ್ತೆ ಮೇಲೆ ಕೈ ಕೆಳಕ್ಕೆ. ನನ್ನ ಹೈಟಿಗೆ ತಕ್ಕಂಗೆ ನಾನು ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ಬಟನ್ಸ್ ಎಲ್ಲ ಕೊಟ್ಟಿದ್ದಾರೆ ಮೇಲೆ ಕೈ ಕೆಳಕ್ಕೆ ಮಾಡೋದಕ್ಕೆ. ಇಲ್ಲಿ ಕ್ಯಾಮ್ರಾ ಸೆಟಪ್ ಇರುತ್ತೆ. ಈ ಲೈಟ್ ಏನಿದೆ ನೋಡ್ತಾ ಇದ್ದೀರಾ, ಯೂಶ್ವಲಿ ಈ ಕಡೆ ಲೈಟ್ ಇರುತ್ತೆ, ಇನ್ನೊಂದು ಲೈಟ್ ಇದೆ. ಸೊ 2 ಲೈಟಿಂಗೆ ನನ್ನ ಫೇಸಿಗೆ ಬೀಳ್ತಾ ಇರುತ್ತೆ. ರೀಸೆಂಟಾಗಿ ನಿಂತ್ಕೊಂಡು ಮಾಡೋಕ್ಕೆ ಶುರು ಮಾಡಿದ್ದೀನಿ. ಕಾಲು ನೋವು ಆಯಿತು ಅಂದರೆ ಕೂತ್ಕೊಂಡು ಮಾಡ್ತೀನಿ. ಇಲ್ಲಿ ಕೆಲವೊಂದು ಪ್ರಾಪ್ಸ್ ಇಟ್ಟಿದ್ದೀವಿ. ಇದನ್ನು ತರಿಸಿದ ರೀಸನ್ ಏನು ಗೊತ್ತಾ, ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರಿ. ಲೈನ್ ಬರ್ತಾಯಿತ್ತು ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದ ಲೆನ್ಸಲ್ಲಿ
ತುಂಬ ವೈಡ್ ಇತ್ತು, ಇದನ್ನು ಕವರ್ ಮಾಡೋಕ್ಕಾಗ್ತಿರಲಿಲ್ಲ, ತುಂಬ ಝೂಮ್ ಇನ್ ಆಗ್ತಾ ಇತ್ತು. ಸೊ ಅದನ್ನು ಕವರ್ ಮಾಡೋದಕ್ಕೆ ಈ ಟೇಬಲ್ಲು ಮತ್ತು ಈ ಕಾರ್ನರ್ ಟೇಬಲ್ ತರಿಸ್ದೆ, ಅದನ್ನು ಕವರ್ ಮಾಡೋಕ್ಕೆ ಅಂತ ಕಾರ್ನರ್ನ ಯೂಸ್ ಆಗಲಿಲ್ಲ. ಬಟ್ ಈಗ ರೀಸೆಂಟಾಗಿ ನಾನು ಕ್ಯಾಮ್ರಾ ಅಪ್ಗ್ರೇಡ್ ಮಾಡಿದ್ಮೇಲೆ ಸ್ವಲ್ಪ ದೂರ ಇಟ್ಟು ಝೂಮ್ ಮಾಡಿದ್ರೆ ಪರ್ಫೆಕ್ಟಾಗಿ ಇಷ್ಟನ್ನು ಕವರ್ ಮಾಡ್ಬೋದು. ಅದು ಬಿಟ್ಟರೆ LED ಕಲರ್ RGB LEDಗಳಿದ್ದಾವೆ, ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತಿರ್ತೀನಲ್ವ. ಇನ್ನು ನಾನು ಈ ರೂಮಲ್ಲಿ ಯೂಸ್ ಮಾಡುವಂಥ ಲೈಟು ಗೋಡಾಕ್ಸ್ ಲೈಟ್ ಆಯಿತಾ, ಇದಕ್ಕೊಂದು 30,000 ರೂಪಾಯಿ ಆಗುತ್ತೆ. ಒಂದು ಒಳ್ಳೆ ಲೈಟು, ಹೆವಿ ಪವರ್ಫುಲ್ ಆಗಿರುವಂಥದ್ದು. ಇದು ಹಳೆಯದು ಒಂದು LED ಲೈಟ್ಸು. ಇದು ನಾನು ತರಿಸ್ತಾ ಕಾಸ್ಟ್ಲಿ ಇತ್ತು, 4-5 ಸಾವಿರ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಆಗ ಹಾಲಲ್ಲಿ ತೋರಿಸಿದ್ದು ಆ ಒಂದು ರೂಮಲ್ಲಿ ಅದು ಬೇಸಿಕ್ಕು ಡಿಜಿಟೆಕ್ ಅವ್ರದ್ದು ಲೈಟ್, ಅದಕ್ಕೊಂದು 7-8 ಸಾವಿರ ಆಗ್ಬೋದು ಅಷ್ಟೇ. ಇನ್ನು ಈ ಟೇಬಲ್ ಮೇಲೆ ಯೂಶ್ವಲಿ ಒಂದು ಟ್ಯಾಬ್ಲೆಟ್ ಇರುತ್ತೆ, ಒಂದು ಲ್ಯಾಪ್ಟಾಪ್ ಇರುತ್ತೆ. ನಾನು ವಿಡಿಯೋ ಮಾಡಬೇಕಾದ್ರೆ, ಟೆಕ್ ನ್ಯೂಸ್ ಮಾಡಬೇಕಾದ್ರೆಲ್ಲ ಒಂದು ರೆಫರೆನ್ಸಿಗೆ ಏನೋ ಸ್ಕ್ರಿಪ್ಟ್ ಮಾಡಿದರೆ ಸ್ಪೆಕ್ ಶೀಟ್ನೆಲ್ಲ ಮುಂದೆ ಇಟ್ಕೊಂಡಿರ್ತೀನಿ, ಮಿಸ್ ಆಗಬಾರ್ದು ಅಂತ. ಸೊ ಅದನ್ನು ಈ ಲ್ಯಾಪ್ಟಾಪಲ್ಲಿ ಲೋಡ್ ಆಗಿರುತ್ತೆ. ಇನ್ನು ಈ ಟ್ಯಾಬ್ಲೆಟ್ಟು ಕ್ಯಾಮ್ರಾ ಕನೆಕ್ಟ್ ಆಗಿರುತ್ತೆ. ಸೊ ಕ್ಯಾಮ್ರಾದಲ್ಲಿ ಏನು ವ್ಯೂ ಬರ್ತಾ ಇದೆ ಅದು ಈ ಒಂದು ಟ್ಯಾಬ್ಲೆಟಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾನು ಫೋಟೋ ತಗೊಬೇಕು ಅಂದರೂ ಕೂಡ ಇಲ್ಲೇ ತಗೊಬೋದು, ವಿಡಿಯೋ ರೆಕಾರ್ಡ್ ಆನ್ ಮಾಡಬೇಕು ಅಂದರೂ ಕೂಡ ಇಲ್ಲೇ ನಾನು ಆನ್ ಮಾಡ್ಬೋದು. ಸೊ ಆ ರೀತಿ ಈ ಒಂದು ಟ್ಯಾಬನ್ನು ಯೂಸ್ ಮಾಡ್ತೀನಿ. ಓಕೆ, ಇದಿಷ್ಟು ಈ ಸ್ಟುಡಿಯೋ. ನಾನು ಅನ್ಬಾಕ್ಸ್ ಮಾಡಿರುವ ಕೆಲವು ಸ್ಮಾರ್ಟ್ಫೋನ್ಗಳಿರ್ತವೆ, ಹಳೆ ಸ್ಮಾರ್ಟ್ಫೋನ್ ಇರ್ತವೆ, ಕೆಲವೊಂದು ಕಂಪ್ನಿಗಳು ಪಿಕಪ್ ಮಾಡಿರಲ್ಲ. ಸೊ ಆ ಸ್ಮಾರ್ಟ್ಫೋನ್ ಇರ್ತವೆ. ತುಂಬ ಜನ ಕೇಳ್ತಾ ಇರ್ತೀರ, ನೀವು ಅನ್ಬಾಕ್ಸ್ ಮಾಡಿದಂಥ ಫೋನ್ನ ರಿಟರ್ನ್ ಮಾಡಬೇಕಾ ಅಥವಾ ನಾವೇ ಇಟ್ಕೊಬೋದಾ ಅಂತ. ಕೆಲವು ಫೋನ್ ನಾವು ರಿಟರ್ನ್ ಮಾಡಬೇಕಾಗುತ್ತೆ, ಕೆಲವೊಂದು ನಾವೇ ಇಟ್ಕೊಬೋದು. ನನಗೇನು ಇಟ್ಕೊಳಕ್ಕೆ ಕೊಡ್ತಾರೆ ಅದನ್ನು ಯೂಶ್ವಲಿ ಸ್ವಲ್ಪ ದಿನ ಆದಮೇಲೆ ಸೇಲ್ ಮಾಡಿಬಿಡ್ತೀನಿ. ನಮ್ಮ ಜೊತೆ 2 ಎಡಿಟರ್ಗಳಿದ್ದಾರೆ, ತೋರಿಸ್ಬಿಡ್ತೀನಿ. ಓಕೆ, ತನುಜ್ ಬಾಯ್ಲಿ ತನುಜ್. ಇವನು ನನ್ನ ಹತ್ರ ಸುಮಾರು ಒಂದು 2 ವರ್ಷ ಆಯ್ತಲ್ವನ? 2 ವರ್ಷ ಮೇಲೆ ಆಯ್ತು ಅನ್ಸುತ್ತಲ್ಲ. 2 ವರ್ಷದಿಂದ ಎಡಿಟಿಂಗ್ ಮಾಡಿದೆ. ಈಗ ರೀಸೆಂಟ್ ಕಾಲೇಜ್ ಜಾಯ್ನ್ ಆಗಿದ್ದಾನೆ, ಪಾರ್ಟ್ ಟೈಮ್ ಮಾಡ್ತಾ ಇದ್ದಾನೆ ಈಗ. ಸೊ ಇವನು ಫುಲ್ ಆಲ್ಮೋಸ್ಟ್ ಆಲ್ರೌಂಡರು. ಇವನೇ ಬಿ-ರೋಲ್ ಮಾಡ್ಕೊಂಡು ಇವನೇ ಫುಲ್ಲು ಕಂಪ್ಲೀಟ್ ಇವನೇ ಮಾಡ್ತಾಯಿದ್ದ. ರೀಸೆಂಟಾಗಿ ಇನ್ನೊಬ್ಬ ಎಡಿಟರ್ ಬಂದಿದ್ದಾರೆ, ಇವರು ಹೆವಿ ಫಾಸ್ಟ್ ಎಡಿಟಿಂಗ್ ಮಾಡ್ತಾರೆ ತನಜ್ಗಿಂತ. ಸ್ಲೋ ಸ್ವಲ್ಪ ಇವನು, ಬಟ್ ಮಾಡ್ತಾನೆ, ಕಲಿತಾ ಇದ್ದಾನೆ ಈಗ ಒಂದು ಸ್ವಲ್ಪ, ಪರವಾಗಿಲ್ಲ. ರೀಸೆಂಟಾಗಿ ಜಾಯ್ನ್ ಆಗಿದ್ದು ಪವನ್. ಆಮೇಲೆ ಕಂಟೆಂಟ್ ರೈಟರು, ಎಡಿಟಿಂಗು ಒಂದೊಂದ್ಸಲ ಮಾಡ್ತಾರೆ, ಅವಶ್ಯಕತೆ ಇದ್ದಾಗ ಬಿ-ರೋಲ್ಸು ಮಾಡ್ತಾರೆ ಶಶಿಕಿರಣ್. ಸೊ ಇಷ್ಟು ಸಣ್ಣ ಟೀಮ್ ಇದೆ ಈಗ ಸದ್ಯಕ್ಕೆ. ಸೊ ಎಲ್ಲ ನಡೀತಾ ಇದೆ. ಇವ್ರು ಬಂದಮೇಲೆ ಒಂದು ಲೆವೆಲಿಗೆ ಹೆಂಗಾಗಿದೆ ಅಂದರೆ ಕರೆಕ್ಟ್ ಟೈಮಿಗೆ ಎಲ್ಲನೂ ಆಗ್ತಾಯಿದೆ. ಸೊ ಅದೊಂದು ಖುಷಿ ವಿಷಯ ಅಂತ ಅನ್ಬೋದು. ನೆಕ್ಸ್ಟ್ ಇನ್ನೂ ಕೂಡ ಒಳ್ಳೊಳ್ಳೆ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ಗೊತ್ತಿಲ್ಲ ಫ್ಯೂಚರ್ ಹೆಂಗಿರುತ್ತೆ, ಹಿಂಗೆ ಇರುತ್ತಾ. ಇಷ್ಟು ದಿನ ನಾನು ರಿಲೆವೆಂಟ್ ಆಗಿರೋ ದೊಡ್ಡ ವಿಷಯ ಆಯಿತಾ. ಈ ಫೀಲ್ಡಲ್ಲಿ, ಈ ಯೂಟ್ಯೂಬಲ್ಲಿ ರಿಲೆವೆಂಟ್ ಆಗಿರೋದು. ಜನ ಒಂದೇ ಮುಖವನ್ನು ಲಾಸ್ಟ್ ಒಂದು 8 ವರ್ಷದಿಂದ ನೋಡೋದಿದೆ ಅಲ್ವಾ, ತುಂಬ ಕಷ್ಟ. ರೀಸೆಂಟಾಗಿ ನಾನು ರೀಲ್ಸ್ ಕೂಡ ಮಾಡೋಕ್ಕೆ ಶುರು ಮಾಡಿದ್ದೀನಿ ಆಯಿತಾ. ರೀಲ್ಸು, ಶಾರ್ಟ್ಸು ನೋಡೋಕ್ಕೆ ಶುರು ಮಾಡಿದ್ದೀನಿ. ಪರ್ಸ್ನಲಿ ನನಗೆ ತುಂಬ ಕಷ್ಟ ಅನ್ನಿಸ್ತಾ ಇತ್ತು ಶಾರ್ಟ್ಸು, ರೀಲ್ಸ್ ಎಲ್ಲ ಮಾಡೋದಕ್ಕೆ. ಬಟ್ ರೀಸೆಂಟಾಗಿ ಡಿಫ್ರೆಂಟಾಗಿ ನನ್ನ ಒಂದು ಆ್ಯಟಿಟ್ಯೂಡ್ನೇ ಚೇಂಜ್ ಮಾಡ್ಕೋಬೇಕು ನಾನು ರೀಲ್ಸಿಗೆ. ನನಗೆ ಚೇಂಜ್ ಮಾಡ್ಕೊಳ್ಳಿಲ್ಲ, ಅದು ಅಡಾಪ್ಟ್ ಆಗಿಲ್ಲ ಅಂದರೆ ಇರ್ಲೆವೆಂಟ್ ಆಗಿಬಿಡ್ತೀನಿ. ನಾನು ರೀಲ್ಸ್ ಮಾಡಲೇಬೇಕು. ಈಗ ಏನಕ್ಕೆ ಅಂದರೆ ಎಲ್ಲ ರೀಲ್ಸ್ ಕಡೆ ಹೋಗ್ತಾಯಿದ್ದೆ, ನಾನು ಮಾಡಲೇಬೇಕು. ಇಲ್ಲಾಂದರೆ ಫ್ಯೂಚರ್ ನನ್ನ ಜನ ನೋಡದೇ ಇರ್ಬೋದು ಆಯಿತಾ. ಸೊ ಆ ಒಂದು ರೀಸನ್ನಿಗೆ ಟೈಮಿಗೆ ತಕ್ಕಂಗೆ ನಾವು ಕೂಡ ಅಪ್ಗ್ರೇಡ್ ಆಗ್ತಿರ್ಬೇಕು, ಚೇಂಜ್ ಆಗ್ತಿರ್ಬೇಕು. ಟ್ರೈ ಮಾಡ್ತಾಯಿದ್ದೀನಿ ಆಯಿತಾ. ಕಷ್ಟ ಆಗ್ತಿದೆ, ಬಟ್ ಟ್ರೈ ಮಾಡ್ತಾಯಿದ್ದೀನಿ. ಸೊ ನೋಡೋಣ, ಫ್ಯೂಚರಲ್ಲಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಸದ್ಯಕ್ಕೆ ಕ್ಲೋಸ್ ಟು 9 ಲಕ್ಷ ಫಾಲೋವರ್ಸ್ ಇದ್ದಾರೆ. ಈ ಒಂದು ಫ್ಲೋ ನೋಡಿದ್ರೆ ಅಂದರೆ ಈಗ ಬರ್ತಿರೋ ಒಂದು ನಂಬರ್ಸ್ ನೋಡಿದ್ರೆ ಮೋಸ್ಟ್ಲಿ ಮುಂದಿನ ವರ್ಷ 10 ಲಕ್ಷ ಫಾಲೋವರ್ಸ್, 1 ಮಿಲಿಯನ್ ಕ್ರಾಸ್ ಆಗ್ಬೋದೇನೋ. 1 ಮಿಲಿಯನ್ ನೆಕ್ಸ್ಟ್ ವರ್ಷ, ಈ ವರ್ಷ ಅಂತ ದೇವರನ್ನ ಆಗಲ್ಲ. ಈ ಒಂದು ರೇಂಜ್, ಈ ಒಂದು ಏನಂತಾರೆ, ಈ ಫ್ಲೋನಲ್ಲಿ ಏನು ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ, ಈ ಫ್ಲೋನಲ್ಲಿ ನೆಕ್ಸ್ಟ್ ವರ್ಷನೇ, ಈ ವರ್ಷ ಅಂತೂ ಆಗಲ್ಲ. ಸೊ ನೋಡೋಣ, 1 ಮಿಲಿಯನ್ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾನು. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಹೆವಿ ಟೈಮ್ ತೊಗೊಂತು ಮಾತ್ರ 1 ಮಿಲಿಯನ್ ಹಾಕಿ. ನನಗೆ ಯಾವತ್ತೂ ಒಂದು ವೈರಲ್ ಸಿಕ್ಕಿಲ್ಲ, ನನಗೆ ಒಂದು ಪ್ರಾಪರ್ ವೈರಲ್ ಸಿಕ್ಕಿಲ್ಲ. ಒಂದೇ ಸಲ 1 ಲಕ್ಷ 2 ಲಕ್ಷ ಪಟ್ ಅಂತ ಯಾವತ್ತೂ ಸಿಕ್ಕಿಲ್ಲ. ಗ್ರೋತ್ ಹಿಂಗೆ ನಿಧಾನಕ್ಕೆ ಹೋಗ್ತಾ ಇದೆ, ಹಂಗೆ ಹೋಗಲಿ. ನನಗೆ ವೈರಲ್ ಗ್ರೋತ್ ಬೇಡ. ಯಾವತ್ತು ಒಂದೇ ಸಲ ಮೇಲಕ್ಕೆ ಹೋಗ್ಬಿಟ್ರೆ ಹಂಗೆ ಪಟ್ಟನ್ ಡೌನ್ ಆಗಿಬಿಡ್ತೀವಿ. ಸೊ ಬೇಡ, ಅದು ನಿಧಾನಕ್ಕೆ ಹೋಗಲಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.